ನಮಸ್ತೆ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಬಾಗಳಿ ಗ್ರಾಮದಲ್ಲಿರತಕ್ಕಂಥ ಕಲ್ಲೇಶ್ವರ ದೇವಸ್ಥಾನ ನೋಡೋಣ ಬನ್ನಿ. ನಾವು ನೋಡಲಿರುವ ದೇವಾಲಯವು ಎರಡು ಪ್ರಮುಖ ಕನ್ನಡ ರಾಜವಂಶಗಳ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿದೆ. ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಕ್ರಿಸ್ತಶಕ 980ರಲ್ಲಿ ಈ ದೇವಾಲಯ ನಿರ್ಮಾಣಗೊಂಡಿದೆ. ಈ ದೇವಾಲಯದ ಪ್ರತಿಷ್ಠಾಪನೆಯ ಕಾರ್ಯವನ್ನು ದುಗ್ಗಿಮಯ್ಯ ಎಂಬ ವ್ಯಕ್ತಿ ನಿರ್ವಹಿಸಿದ್ದರು. ಖ್ಯಾತ ಇತಿಹಾಸ ತಜ್ಞ ಆಡಮ್ ಆರ್ಡಿಯವರ ಪ್ರಕಾರ ಈ ದೇವಾಲಯವನ್ನು ರಾಷ್ಟ್ರಕೂಟ ವಿಮಾನ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬನ್ನಿ ಈಗ ದೇವಸ್ಥಾನ ಒಳಗಡೆ ಹೋಗೋಣ. ನೋಡಿ ಮೇಲೆ ಎಷ್ಟು ಚೆನ್ನಾಗಿದೆ ಇದರ ಆಕೃತಿ. ಸೊ ಇದು ದೇವಸ್ಥಾನ ತೋರಣ, ಮುಖ್ಯ ದೇವಸ್ಥಾನ ತೋರಣ ಯಾವ ರೀತಿ ಇದೆ ನೋಡೋಣ. ದ್ವಾರಪಾಲಕರು ನಂದ ಸುನಂದ ಕಲ್ಲೇಶ್ವರ ದೇವಸ್ಥಾನ ನೋಡ್ತಕ್ಕಂಥದ್ದು. ಈಗ ದೇವಸ್ಥಾನ ಎದುರಿಗೆ ಅದ್ಭುತವಾದ ಒಂದು ಶಿವನಂದಿ ಇದೆ. ನಂದಿ ಕೂಡ ತುಂಬ ಚೆನ್ನಾಗಿದೆ. ಇದು ಸಭಾಮಂಟಪ, 24 ಕಂಬಗಳ ಸಭಾಮಂಟಪ ಇದು. ಸೊ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಈ ಸಭಾಮಂಟಪವನ್ನು ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಯಾವ ರೀತಿ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೋಡ್ಲಿಕ್ಕೆ 2 ಕಣ್ಣು ಸಾಲದು ಆ ಥರ ಇದೆ. ಈ ಛತ್ನಲ್ಲಿ ನೋಡಿ, ಇದರ ಮೇಲೆ ಅಷ್ಟ ದಿಕ್ಪಾಲಕರನ್ನು ಕೂಡ ಹಾಕಿದ್ದಾರೆ ಮೇಲೆ. ಸೀಲಿಂಗಲ್ಲಿ ಕೂಡ ಅದ್ಭುತವಾದ ಕೆತ್ತನೆ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಅಷ್ಟ ದಿಕ್ಪಾಲಕರನ್ನ. ಈ ದೇವಾಲಯವು ಪೂರ್ವಾಭಿಮುಖವಾಗಿದ್ದು ಮಧ್ಯಮಂಟಪ ಮತ್ತು ಮುಚ್ಚಿದ ಮಂಟಪದ ಮುಂದೆ ದೊಡ್ಡ ಸಭಾಮಂಟಪವಿದೆ. ಇದರಲ್ಲಿ 50 ಅಲಂಕೃತ ಅಡ್ಡಸ್ತಂಭಗಳಿವೆ. ಇದನ್ನು ಪಶ್ಚಿಮ ಚಾಲುಕ್ಯ ವಂಶದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈ ಸಭಾಂಗಣವು ಸುಂದರವಾಗಿದ್ದು ಕುಳಿತುಕೊಳ್ಳುವ ಸ್ಥಳವನ್ನು ಹೊಂದಿದೆ. ದೇವಸ್ಥಾನದ ಆವರಣದಲ್ಲಿ ವೀರಭದ್ರ ದೇವರ ಮೂರ್ತಿ ಇದೆ. ವೀರಭದ್ರ ದೇವರ ದರ್ಶನ ಪಡೆಯಿರಿ. ಮತ್ತು ಇಲ್ಲಿ 36 ಶಿಲಾಶಾಸನಗಳಿವೆ. ಒಟ್ಟು ಇಲ್ಲಿ 36 ಶಿಲಾಶಾಸನಗಳನ್ನು ನೀವು ಇಲ್ಲಿ ನೋಡ್ಬೋದು. ಒಟ್ಟು ಇಲ್ಲಿ 5 ಶಿವಲಿಂಗಗಳಿವೆ. ಸೊ ಇಲ್ಲೊಂದು ಶಿವಲಿಂಗ ನೋಡಿ ಎಷ್ಟು ಅದ್ಭುತವಾಗಿದೆ. ಇದು ಮುಖ್ಯ ದೇವರು ಕಲ್ಲೇಶ್ವರ ಸ್ವಾಮಿ ದ್ವಾರ. ಇದು ಮುಖ್ಯ ದೇವರು ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಬಾವಿ ಇದೆ ಪರಾಂಡದಲ್ಲಿ, ತುಂಬ ಅತ್ಯುತ್ತಮ ಮೇಂಟೈನ್ ಮಾಡಿದ್ದಾರೆ. ಮತ್ತೊಂದು ಈಶ್ವರ ದೇವಸ್ಥಾನ. ಈ ಎಲ್ಲ ದೇವಸ್ಥಾನಗಳು ದೇವಸ್ಥಾನ ಆವರಣದಲ್ಲಿವೆ. ಮತ್ತೊಂದು ಶಿವಲಿಂಗ. ಇಲ್ಲೊಂದು ಶಿವಲಿಂಗ. ಟೋಟಲ್ 5 ಶಿವಲಿಂಗ ಈ ದೇವಸ್ಥಾನದ ಆವರಣದಲ್ಲಿವೆ. ಓಂ ನಮಃ ಶಿವಾಯ ಶಿವಾಯ ನಮಃ. ದೇವಸ್ಥಾನ ಆವರಣ ಯಾವ ರೀತಿ ಇದೆ? ದೇವಾಲಯದ ಆವರಣ. ಅಂಡರ್ಗ್ರೌಂಡ್ ನಲ್ಲಿ ಒಂದು ಶಿವಲಿಂಗ ಇದೆ. ಶಿವಲಿಂಗಗಳ ಸ್ವರ್ಗ ಅಂತ ಹೇಳ್ಬೋದು ಇದನ್ನು.
ಶಿಲಾಶಾಸನಗಳು. ಬಾಗಿಲಿನ ತೋರಣ ನೋಡಿ, ಕಲೇಶ್ವರ ದೇವಸ್ಥಾನ ತೋರಣ ಎಷ್ಟು ಆಕರ್ಷಕವಾಗಿದೆ. ಮೇಲೆ ನೋಡಿ ನಂದಿ, ದೇವಸ್ಥಾನ ಆವರಣ ಇದು ಪೂರ್ತಿ ಒಳಗಡೆ. ಇದು ಮತ್ತೆ ಇನ್ನಷ್ಟು ಹಳೆಯ ದೇವಸ್ಥಾನಗಳನ್ನು ನಿಮಗೆ ತೋರಿಸ್ತಾನೆ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ.